ಇವರಿಬ್ಬರಿಲ್ಲದೆ ಬದುಕೋದು ಎಷ್ಟು ಅನಿವಾರ್ಯ ಆಗೋಗಿದೆ ಅಲ್ವಾ? ನಿಜ ಭಾರ್ಗವಿ, ಇವತ್ತು ಇಂದ್ರಾವಾಣಿ ಇಲ್ಲ ಅನ್ನೋದು ತುಂಬ ನೆನಪಾಗ್ತಾ ಇದೆ. ವಿಧಿ ಯಾಕೆ ಅವ್ರನ್ನಿಷ್ಟು ಬೇಗ ಕರೆಸ್ಕೊಂಡ್ಬಿಡ್ತು? ಇಲ್ಲ, ಇವತ್ತು ನಾನು ಸುಮ್ಮನಿರಲ್ಲ. ಅವಳ ಬಗ್ಗೆ ಇರೋ ಸತ್ಯನ ಎಲ್ರಿಗೂ ಹೇಳ್ತೀನಿ. ಇಷ್ಟು ದಿನ ನಾನು ಕುಡಿದು ಮಾತಾಡ್ತೀನಿ, ಏನೇನೋ ಬಡಬಡಿಸ್ತೀನಿ ಅಂತಿದ್ರಲ್ಲ, ಇವತ್ತು ನಾನು ಕುಡ್ದಿಲ್ಲ, ನಿಮಗೋಸ್ಕರ ಕುಡ್ದಿಲ್ಲ. ಇವತ್ತು ನಾನು ಎಲ್ಲಾನು ಹೇಳ್ತೀನಿ. ವಿಧಿ ನಮ್ಮ ಕೈಯಲ್ಲಿಲ್ಲ ಮಾವಯ್ಯ. ಆದರೆ ವಿಧಿ ಮಾಡಿದ ಗಾಯಕ್ಕೆ ತಡವಾಗಾದರೂ ಸರಿ, ವಿಧಿನೇ ಔಷಧಿ ಹಚ್ತಾ ಇದೆ. ಅಕ್ಕನ ಜಾಗಕ್ಕೆ ಅಕ್ಕನ ಥರಾನೇ ಇರೋ ಸೊಸೆ ಈ ಮನೆಗೆ ಬರ್ತಿದ್ದಾಳಲ್ಲ, ರಾಮನ್ ಖುಷಿಲಿ ನಾವೆಲ್ಲರೂ ನಮ್ಮ ದುಃಖನ ಮರಿಬೇಕು. ಹೌದಮ್ಮ, ಮರಿತೀನಿ. ರಾಮ ಸೀತಾ ಜೋಡಿನ ನೋಡಿಕೊಂಡೆ ಖುಷಿಯಾಗಿತ್ತು. ಈ ಲಾಯರ್ ಯಾಕೆ ಇನ್ನೂ ಬಂದಿಲ್ಲ? ಈ ಹೋಮ ಗೀಮ ಎಲ್ಲ ನೆಪ ಮಾತ್ರ. ನನಗೆ ಇವತ್ತು ಆ ವಿಲ್ನಲ್ಲಿ ಆ ವಾಣಿ ಏನ್ ಬರ್ತಿದ್ದಾಳೆ ಅಂತ ಗೊತ್ತಾಗ್ಲೇಬೇಕು. ಓಹೋ, ಲಾಯರ್ ಚಕ್ರಪಾಣಿಗಳು, ನಮಸ್ಕಾರ ಸರ್. ನಮಸ್ಕಾರ. ಸರಿಯಾದ ಟೈಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಪ್ಲೇಯರ್ ತರ ಬಂದ್ರಿ ನೋಡಿ. ಭಾರ್ಗವ್, ನಮಸ್ಕಾರ. ನಮ್ಮ ಅಪ್ಪು ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದ. ನಾನು ಹೋಗಿ ಕರ್ಕೊಂಬರ್ತೀನಿ, ನೀವು ಕೂತ್ಕೊಳ್ಳಿ. ಬನ್ನಿ. ಲಾಯರ್ ಸಾಹೇಬ್ರೆ, ನಿಮ್ಮನ್ನು ನೋಡಿ ಎಷ್ಟೋ ವರ್ಷಗಳಾಗೋಯ್ತು ನೋಡಿ. ಮೊನ್ನೆ ನೀವು ನಮ್ಮ ಮನೆಗೆ ಬಂದಿದ್ರಂತೆ, ಆದ್ರೆ ಅವತ್ತು ನಾನೇ ನಮ್ಮ ಮನೇಲಿ ಇರಲಿಲ್ಲ. ಕೆಲವು ಸಲ ಹಿಂಗೆ ಆಗೋಗುತ್ತೆ ನೋಡಿ. ಅದು ಇವತ್ತು ಅಣ್ಣ ಅತ್ತಿಗೆ ಹೆಸರಲ್ಲಿ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಇಂಥ ದಿನ ನೀವು ನಮ್ಮ ಮನೆಗೆ ಬಂದಿದ್ದು ಬಹಳ ಖುಷಿ ಆಯಿತು. ಬನ್ನಿ ಕೂತ್ಕೊಳ್ಳಿ. ಸ್ವತಃ ದೇಸಾಯಿ ಅವರೇ ಫೋನ್ ಮಾಡಿದ್ರಿಂದ ನಾನು ಬರಲೇಬೇಕಾಯ್ತು. ಹಾಗಂತ ನಾನು ತುಂಬ ಹೊತ್ತು ಇರೋಕ್ಕೂ ಆಗಲ್ಲ. ಅವ್ರು ಎಲ್ಲಿದ್ದಾರೆ? ನಾನು ಅವ್ರ ಜೊತೆ ಮಾತಾಡ್ಕೊಂಡು ಹೊರಟು ಬಿಡ್ತೀನಿ. ನನಗೆ ಬೇರೆ ಒಂದು ಎಮರ್ಜೆನ್ಸಿ ಇದೆ. ಹೌದಾ? ಅದು ಅಪ್ಪಾಜಿ ಒಳಗಿದ್ದಾರೆ. ಹೌದಾ? ಅಪ್ಪಾಜಿ ರೂಮಲ್ಲಿದ್ದಾರೆ. ಒಂದು ಕೆಲಸ ಮಾಡಿ, ನೀವು ಅಲ್ಲೇ ಹೋಗಿ ಮಾತಾಡ್ಬೋದು ಅವ್ರ ಜೊತೆ. ಓಕೆ. ಆ ಕಡೆ. ನಮಸ್ತೆ. ಓ ನಮಸ್ತೆ. ನಮಸ್ತೆ. ಓ, ಸೀತಾ ಬಂದು. ಬಾಮ್ಮ ಸೀತಾ, ಬಾ. ಬನ್ನಿ ಬನ್ನಿ. ನಮಸ್ಕಾರ ತಾಯಿ. ನೀವೆಲ್ಲ ಬಂದಿದ್ದು ನಮಗೆ ತುಂಬ ಖುಷಿಯಾಗಿದೆ. ಅದನ್ನ ಅವರಿಗೆ ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಮ್ಮ. ಇಲ್ಲ, ಪರವಾಗಿಲ್ಲ. ಇವರು ನಮ್ಮ ಅಣ್ಣ ಅದಕ್ಕೆ. ನಮಸ್ಕಾರ. ನಮಸ್ಕಾರ. ನಾನು ಸುರೇಶ್ ಅಂತ. ಇವಳು ನನ್ನ ಹೆಂಡತಿ ಸುಲೋಚನೆ. ನಮಸ್ಕಾರ. ನಿಮ್ಮ ನೋಡಿ ಬಹಳ ಸಂತೋಷ ಆಯ್ತು. ನಮಸ್ತೆ. ಹಾಯ್ ಸೀತಾ. ನಾವು ಈ ಕಂಪನಿ ಓನರ್ ಇದಾರಲ್ಲ, ಅವ್ರ ಫ್ಯಾಮಿಲಿ ಫ್ರೆಂಡ್ ಗೊತ್ತಾ? ನಮ್ಮನ್ನೇನ್ ಬೀದಿಲಿ ಹೋಗೋ ಭಿಕ್ಷುಕರು ಅನ್ಕೊಂಡ್ಬಿಟ್ಟಿದೀರಾ? ಇವರಿಬ್ರು ಇಂಥ ಚಿಲ್ಲರೆ ಜನ ಸಂಬಂಧ ನಮಗ್ ಬೇಕಾ? ಸ್ವತಃ ನಾವೇ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಬೇಕಾಗಿತ್ತು. ಆದರೆ ಎಲ್ಲದಕ್ಕೂ ನಾಂದಿ ಹಾಡೋ ಥರ ನಮ್ಮ ದೊಡ್ಡ ಮಗ ಸೊಸೆ ನೆಪದಲ್ಲಿ ಹೋಮ ಇಟ್ಕೊಂಡಿತ್ತು. ಹಾಗಾಗಿ ನೀವೇ ನಮ್ಮ ಮನೆಗೆ ಬರೋ ಹಾಗಾಯ್ತು. ಅದರಲ್ಲೇನಿದೆ? ಯಾರು ಯಾರ ಮನೆಗೆ ಮೊದಲು ಬಂದ್ರೆ ಏನಾಯ್ತು? ಸಂಬಂಧ ಅನ್ನೋದು ಒಪ್ಪಿಗೆ ಆದ್ಮೇಲೆ ಮಿಕ್ಕಿದೆಲ್ಲ ಸಂಪ್ರದಾಯ ಅಷ್ಟೇ. ನೀವು ಒಂದ್ ಒಳ್ಳೆ ದಿನ ನೋಡಿ ನಮ್ಮ ಮನೆಗ್ ಬನ್ನಿ. ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದಂತೆ.
अग्निमिद्वा वैश्वानराय विद्महे लालीलाय धीमहि तन्नो अग्निः प्रचोदयात्. ದೇಸಾಯಿ ಅವರೇ, ನನಗೊಂದು ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡೋದಿದೆ, ನಾನೀಗ ಬರ್ತೀನಿ. ಚಕ್ರಪಾಣಿ ಅವರೇ, ಇವರೇನೆ ಸೀತಾ ಅಂತ, ನಮ್ಮ ರಾಮು ಕೈ ಹಿಡಿಯೋ ಹುಡುಗಿ, ಅವರ ಅಣ್ಣ ಅತ್ತಿಗೆ ಅವರು. ಭಾಳ ಸಂತೋಷ, ಬರ್ತೀನಿ. ಹಾಂ ಹಾಂ. ಇದೇನ್ ಮಾವಯ್ಯ, ಮೊದಲನೇ ಸಲ ಮಾವ ಅಕ್ಕನ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ, ಅದಕ್ಕೆ ಅವನೇ ಇಲ್ಲ ಅಂತಂದ್ರೆ ಹೇಗೆ? ನೀವಾದ್ರೂ ಹೇಳಿ. ಅವನೇ ಕರ್ತವ್ಯ ಅಂತ ಹೊರಟಿರೋವಾಗ ನಾನು ಏನಮ್ಮ ಹೇಳಲಿ?